Okay, today in this class we will discuss about the kinematic equations, means the equations which defines the motion of a body. ಅಂದರೆ ಯಾವ ಈಕ್ವೇಷನ್ನು ಒಂದು ಬಾಡಿ ಮೋಷನನ್ನು ಡಿಸ್ಕ್ರೈಬ್ ಮಾಡ್ತದೋ ಕೈನಮ್ಯಾಟಿಕ್ಸ್ ಅಲ್ಲಿ, ಓಕೆನಾ, ಆ ಈಕ್ವೇಷನ್ಸ್ನ ನಾವೇನಂತ ಕರಿತೀವಿ, ಕೈನಮ್ಯಾಟಿಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ದಟ್ ಪರ್ಟಿಕ್ಯುಲರ್ಲಿ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ, 3 ಈಕ್ವೇಷನ್ಸ್ಗಳನ್ನ v is equal to v0 plus at, x is equal to v0 t plus of at square, and v square is equal to v0 square plus 2ax. These 3 equations are very most important in the ಮೆಕ್ಯಾನಿಕ್ಸ್. ಅಂದರೆ ಮೆಕ್ಯಾನಿಕ್ಸಲ್ಲಿ ಈ 3 ಈಕ್ವೇಷನ್ಸು ತುಂಬ ಮೇಜರ್ ರೋಲನ್ನು ಮಾಡುತ್ತೆ. ಯಾವ ಥರ ಅಂದರೆ, ಯಾವುದೇ ಒಂದು ಬಾಡಿ ಮೋಷನಲ್ಲಿದ್ದರೆ ಈ 3 ಈಕ್ವೇಷನ್ಸು ಆ ಬಾಡಿ ಮೋಷನನ್ನು ಡಿಸ್ಕ್ರೈಬ್ ಮಾಡ್ತಾ ಬರ್ತವೆ, ರೈಟ್? ಹಂಗಾದ್ರೆ ಈಗ ಏನು ಮಾಡೋಣ, ವಿ ವಿಲ್ ಡಿರೈವ್ 3 ಈಕ್ವೇಷನ್ಸ್ ವಿಚ್ ಡಿಸ್ಕ್ರೈಬ್ಸ್ ದ ಮೋಷನ್ ಆಫ್ ದಿ ಬಾಡಿ. ಈಗ ಅದಕ್ಕೆ ಏನು ಮಾಡ್ತೀನಿ, ವಿ ವಿಲ್ ಚೂಸ್ ದ ಗ್ರಾಫಿಕಲ್ ಮೆಥಡ್. ಅಂದರೆ ಈ ಈಕ್ವೇಷನ್ಸನ್ನು ಡಿಫೈನ್ ಮಾಡೋಕ್ಕೆ ನಾವು ಗ್ರಾಫಿಕಲ್ ಮೆಥಡನ್ನು ತಗೊಳ್ಳೋಣ. ಹಿಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ದೋ, ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಟೈಪ್ ಆಫ್ ಗ್ರಾಫ್. ಒಂದು ಪೊಸಿಷನ್ ಟೈಮ್ ಗ್ರಾಫ್ ಇತ್ತು, ಒಂದು ವೆಲಾಸಿಟಿ ಟೈಮ್ ಗ್ರಾಫ್ ಇತ್ತು. ಇನ್ ದ ಪೊಸಿಷನ್ ಟೈಮ್ ಗ್ರಾಫ್ ಪೊಸಿಷನ್ ಮತ್ತು ಟೈಮ್ ನಡುವೆ ಗ್ರಾಫನ್ನು ಪ್ಲಾಟ್ ಮಾಡ್ತಿದ್ದೋ. ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ವೆಲಾಸಿಟಿ ಮತ್ತು ಟೈಮ್ ನಡುವೆ ಪ್ಲಾಟ್ ಮಾಡ್ತಿದ್ದೋ. ಇನ್ ದಿಸ್ ಕೇಸ್ ವಿ ವಿಲ್ ಕನ್ಸಿಡರ್ ದ ವೆಲಾಸಿಟಿ ಟೈಮ್ ಗ್ರಾಫ್. ಆ್ಯಂಡ್ 2 ಕನ್ಕ್ಲೂಷನ್ನು ನಾನು ಹೇಳಿದೆ. ಏನಂತ ಹೇಳಿದ್ದೆ, ವೆಲಾಸಿಟಿ ಟೈಮ್ ಗ್ರಾಫ್ನಲ್ಲಿ ಸ್ಲೋಪನ್ನು ಮೆಷರ್ ಮಾಡಿದ್ರೆ ಆಕ್ಸಲರೇಷನ್ ಸಿಗುತ್ತೆ, ಇದು ಏರಿಯಾ ಅಂಡರ್ ದ ಕರ್ವ್ ಮೆಷರ್ ಮಾಡಿದ್ರೆ ವಿಲ್ ಗೆಟ್ ದ ಡಿಸ್ಪ್ಲೇಸ್ಮೆಂಟ್. ಇದು ತುಂಬ ಇಂಪಾರ್ಟೆಂಟು. ಸ್ಲೋಪ್ ವಿಲ್ ಗಿವ್ಸ್ ದ ಆಕ್ಸಲರೇಷನ್ ಆಫ್ ದಿ ಬಾಡಿ ಅಂಡ್ ಏರಿಯಾ ಅಂಡರ್ ದಿ ಕರ್ವ್ ಗಿವ್ಸ್ ದ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಡಿಸ್ಪ್ಲೇಸ್ಮೆಂಟನ್ನು ವಿ ಹ್ಯಾವ್ ಚೂಸನ್ ಆಸ್ ಎಕ್ಸ್ ಅಂದರೆ ಇಲ್ಲಿ ಡಿಸ್ಪ್ಲೇಸ್ಮೆಂಟ್, ಓಕೆನಾ, ಫೈನ್. ಈಗ ಯಾವುದೋ ಒಂದು ಆಬ್ಜೆಕ್ಟನ್ನು ತಗೊಳ್ಳೋಣ. ಯಾವುದೋ ಒಂದು ಆಬ್ಜೆಕ್ಟನ್ನು ತಗೋತೀನಿ. ಇಟ್ ಇಸ್ ಮೂವಿಂಗ್ ವಿತ್ ಸರ್ಟೈನ್ ಇನಿಷಿಯಲ್ ವೆಲಾಸಿಟಿ 0. ಇಲ್ಲಿದ್ರೆ ದ ವೆಲಾಸಿಟಿ ವಿಲ್ ಬಿ ಈಕ್ವಲ್ ಟು 0, ಬಟ್ ಇಟ್ ಇಸ್ ಮೂವಿಂಗ್ ವಿತ್ ಎ ಸರ್ಟೈನ್ ಇನಿಷಿಯಲ್ ವೆಲಾಸಿಟಿ v0 ಅಂತ ಅನ್ಕೊಳ್ಳೋಣ. ಇನಿಷಿಯಲ್ ಆಗಿ ಎಷ್ಟೋ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇದೆ. ಅದು ನಾವು ಸ್ಟಾರ್ಟ್ ಮಾಡಿದಾಗ ಇಟ್ ಇಸ್ ಮೂವಿಂಗ್ ವಿತ್ ಎ ಸರ್ಟೈನ್ ವೆಲಾಸಿಟಿ v0. ಇಟ್ ಮೂವ್ಸ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ, ಯೂನಿಫಾರ್ಮ್ ಆಕ್ಸಲರೇಷನಲ್ಲಿ ಮೂವ್ ಆಗ್ತಾ ಬರುತ್ತೆ. ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ನಾವು ಆಕ್ಸಲರೇಷನ್ ಡಿಫೈನ್ ಮಾಡ್ತೀವಿ. ಪೊಸಿಷನ್ ಟೈಮ್ ಗ್ರಾಫಲ್ಲಿ ವಿ ವಿಲ್ ಡಿಫೈನ್ ದ ವೆಲಾಸಿಟಿ. ಇಟ್ ಇಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್. ಅಂದರೆ ಇಟ್ ಈಸ್ ಎ ಗ್ರಾಫ್ ಫಾರ್ ಯೂನಿಫಾರ್ಮ್ ಆಕ್ಸಲರೇಷನ್. ಯೂನಿಫಾರ್ಮ್ ಆಕ್ಸಲರೇಷನ್ಗೆ ನಾನು ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ಒಂದಿನ ಕ್ಲಾಸ್ನಲ್ಲಿ. ಸ್ಟ್ರೈಟ್ ಲೈನಲ್ಲಿ ಇದ್ರೆ ಯೂನಿಫಾರ್ಮ್ ಆಗಿರುತ್ತೆ, ಇನ್ಕ್ರೀಸಿಂಗ್ ಆದರೂ ಇರ್ಬೋದು ಅಥವಾ ಡಿಕ್ರೀಸಿಂಗ್ ಬೇಕಾದರೂ ಇರ್ಬೋದು, ಈ ಥರ, ಓಕೆನಾ, ರೈಟ್? ದಿಸ್ ಈಸ್ ದ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್ ಆಕ್ಸಲರೇಷನ್. ಫೈನಲ್ ಆಗಿ ಎಲ್ಲಿದ್ದು ಎಲ್ಲೋ ಇನ್ನೊಂದು ಪೊಸಿಷನ್ಗೆ ಹೋಗಿ ಎಂಡ್ ಆಗುತ್ತೆ. ಲೆಟ್ ದ ಎಂಡ್ ಪೊಸಿಷನ್ ವಿಲ್ ಬಿ ಈಕ್ವಲ್ ಟು ಬಿ. ಅಟ್ ದ ಎಂಡ್ ಪೊಸಿಷನ್ ದ ಫೈನಲ್ ವೆಲಾಸಿಟಿ ವಿಲ್ ಬಿ ಈಕ್ವಲ್ ಟು ವಿ ಅಂತ ಅನ್ಕೊಳ್ಳೋಣ. ಇನಿಷಿಯಲಿ ಇಟ್ ಈಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ v0 ಅಟ್ ಎ ಪೊಸಿಷನ್ ಎ. ಫೈನಲಿ ಇಟ್ ಈಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ v ಅಟ್ ಎ ಪೊಸಿಷನ್ ಬಿ, ಓಕೆನಾ? ಹಂಗಾದ್ರೆ ಈ ಗ್ರಾಫನ್ನ ಒಂದು ಸುಮ್ಮನೆ 2 ಗ್ರಾಫನ್ನ ಡಿರೈವ್ ಮಾಡೋಕ್ಕೋಸ್ಕರ ಏನು ಮಾಡ್ತೀನಿ, 2 ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀನಿ. ಲೆಟ್ ಇಟ್ ಬಿ ಎಮ್, ಆ್ಯಂಡ್ ಇದಕ್ಕೊಂದು ಪರ್ಪೆಂಡಿಕ್ಯುಲರ್, ಎಕ್ಸ್ ಆಕ್ಸಿಸ್ ಒಂದು ಪರ್ಪೆಂಡಿಕ್ಯುಲರ್, ವೈ ಆಕ್ಸಿಸ್ಗೆ ಒಂದು ಪರ್ಪೆಂಡಿಕ್ಯುಲರ್. ಲೆಟ್ ಇಟ್ ಬಿ ಎನ್. ಅಂಡ್ ದ ಕರ್ವ್ ಆರ್ ಎ ಲೈನ್ ಈಸ್ ಮೇಕಿಂಗ್ ಎ ಸರ್ಟೈನ್ ಆಂಗಲ್ ಥೀಟಾ ವಿತ್ ದ ಹಾರಿಜಾಂಟಲ್. ಅಂದರೆ ಎ ಎನ್ ಜೊತೆ ಎಷ್ಟು ಆಂಗಲ್ನ ಕ್ರಿಯೇಟ್ ಮಾಡಿದೆ ಅದನ್ನು ಥೀಟಾ ಅಂತ ಅನ್ಕೊಳ್ಳೋಣ, ಓಕೆನಾ? ಅರ್ಥ ಆಗ್ತಾ ಇದೆಯಾ? ಹಂಗಾದ್ರೆ ಇದು ಎಕ್ಸ್ ಕೋಆರ್ಡಿನೇಟ. ಎಕ್ಸ್ ಕೋಆರ್ಡಿನೇಟ್ ಈಸ್ ನಥಿಂಗ್ ಬಟ್ ಟಿ, ಟೈಮ್ ಫ್ಯಾಕ್ಟರ್ ಇದು. ವೈ ಕೋಆರ್ಡಿನೇಟ್ ಅಂದರೆ ಇನಿಷಿಯಲ್ ವೆಲಾಸಿಟಿ ಅಲ್ವಾ, ಇದು v0 ಇದು, ಓಕೆನಾ? ಅಂಡ್ ದಿಸ್ ವಿಲ್ ಬಿ ದ ಫೈನಲ್ ವೆಲಾಸಿಟಿ v. ವೈ ಕೋಆರ್ಡಿನೇಟ್ಗಳು, ವರ್ಟಿಕಲ್ ಡಿಸ್ಟೆನ್ಸ್ಗಳು ಯಾವತ್ತು ವೆಲಾಸಿಟಿ ಆಗಿರ್ತವೆ, ಹಾರಿಜಾಂಟಲ್ ಡಿಸ್ಟೆನ್ಸು ಟೈಮ್ ಆಗಿರುತ್ತೆ. ಯಾಕೆ, ಎಕ್ಸ್ ಆಕ್ಸಿಸ್ನಲ್ಲಿ ನಾವು ಟೈಮನ್ನು ತೊಗೊಂಡಿದ್ದೀವಿ, ವೈ ಆಕ್ಸಿಸ್ನಲ್ಲಿ ನಾವು ವೆಲಾಸಿಟಿನ ತೊಗೊಂಡಿದ್ದೀವಿ. ಆದ್ರಿಂದ ವೈ ಆಕ್ಸಿಸ್ನಲ್ಲಿ ಇರೋಂಥ ಇನಿಷಿಯಲ್ 1, ಫೈನಲ್ 1. ಹಂಗಾರೆ ಇದೇನಿದು, ದಿಸ್ ಈಸ್ ದ ಇನಿಷಿಯಲ್ ಪೊಸಿಷನ್, ದಿಸ್ ಈಸ್ ದ ಫೈನಲ್ ಪೊಸಿಷನ್. ಇನಿಷಿಯಲ್ ಮತ್ತು ಫೈನಲ್ ನಡುವೆ ಇರೋದು ಚೇಂಜಾ, ಹೌದಲ್ವಾ? ಅಂದರೆ ಈ ಫೈನಲಲ್ಲಿ ಇನಿಷಿಯಲನ್ನು ತೆಗೆದುಹಾಕಿದ್ರೆ ಮುಗೀತು. ಫೈನಲ್ ಎಷ್ಟು, ವಿ ಮೈನಸ್ ಇನಿಷಿಯಲ್. ವಿ ಅಲ್ಲಿ v0 ಮೈನಸ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಇಷ್ಟು ಹೋಯ್ತಲ್ವಾ, ಇಷ್ಟು ಹೋದ್ರೆ ಉಳಿಯೋದಷ್ಟು ಇಷ್ಟು. ಅಲ್ಲಿಗೆ ವಿ ಅಲ್ಲಿ v0 ಮೈನಸ್ ಮಾಡ್ತಾ ಇದ್ದೀನಿ, ವಿ ಮೈನಸ್ v0. ದಿಸ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ದ ವೆಲಾಸಿಟಿ ಅಂತ ಕರಿತೀವಿ ಅದನ್ನು.
ಹಂಗಾದ್ರೆ ನಮ್ಗೆ ಎರಡು ಕಾನ್ಸೆಪ್ಟ್ ಗೊತ್ತು. ಏನಂತ ಗೊತ್ತು? ಸ್ಲೋಪ್ ಗಿವ್ಸ್ ದ ಆಕ್ಸಲರೇಷನ್. ಫಸ್ಟ್ ಅದನ್ನ ಕಂಡಿಡ್ಕೊಬಿಡೋಣ. ಸ್ಲೋಪ್ ಈಸ್ ನಥಿಂಗ್ ಬಟ್ ಏನ್ ಸಿಗುತ್ತೆ ನಮಗೆ? ಆಕ್ಸಲರೇಷನ್ ಸಿಗುತ್ತೆ. ಆಕ್ಸಲರೇಷನ್ ಇಸ್ ರೆಪ್ರೆಸೆಂಟೆಡ್ ಬೈ ಎ ಲೆಟರ್ ಸ್ಮಾಲ್ ಎ. ಅಲ್ಲಿಗೆ ಎ ಇಸ್ ಈಕ್ವಲ್ ಟು ಸ್ಲೋಪ್ ಅಂದ್ರೂ ಒಂದೇ, ಟ್ಯಾಂಜೆಂಟ್ ಆಫ್ ಎನ್ ಆಂಗಲ್ ಅಂದ್ರೂ ಒಂದೇ. ಅಲ್ಲ, ಓಕೆ. ಅಕಾರ್ಡಿಂಗ್ ಟು ದ ಏನಪ್ಪ ರೈಟ್ ಆಂಗಲ್ ಟ್ರಯಾಂಗಲ್ ತಗೊಳ್ಳೋದಾದ್ರೆ ನಾವು ಟ್ಯಾನ್ ಥೀಟಾನ ಯಾವ ತರ ಡಿಫೈನ್ ಮಾಡ್ಬೋದು? ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಡಿಫೈನ್ ಮಾಡ್ಬೋದಾ? ಯಾವ ಟ್ರಯಾಂಗಲ್ ಅಲ್ಲಿ ನಾವು ಸ್ಲೋಪ್ ಅನ್ನ ಮೆಷರ್ ಮಾಡ್ತಾ ಇರೋದು? ಯಾವ ಟ್ರಯಾಂಗಲ್ಗೆ? ಫಾರ್ ಎ ಟ್ರಯಾಂಗಲ್, ಅದು ಯಾವಾಗ್ಲೂ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರ್ಬೇಕು ತಾನೆ. ANB, ಅಲ್ಲಿಗೆ ಥೀಟಾ ಇಲ್ಲಿದೆ. ಆಪೋಸಿಟ್ ಅಂದ್ರೆ BN, ಅಲ್ಲಿಗೆ A ಇಸ್ ಈಕ್ವಲ್ ಟು BN. ಅಡ್ಜಸೆಂಟ್ ಅಂದ್ರೆ AN. ಅರ್ಥ ಆಗ್ತಾ ಇದೆಯಾ? ಈ ಟ್ರಯಾಂಗಲ್ ಅನ್ನ ತಗೊಂಡಿದ್ದೀನಿ. ಈ ಟ್ರಯಾಂಗಲ್ ಅಲ್ಲಿ ಆಪೋಸಿಟ್ ಸೈಡ್ ಅಂದ್ರೆ VN ಅಂಡ್ ಅಡ್ಜಸೆಂಟ್ ಸೈಡ್ ಅಂದ್ರೆ AN. ಓಕೆ, ಹಂಗಾದ್ರೆ ಫಿಗರ್ ಅನ್ನ ನೋಡೋದಾದ್ರೆ BN ಅನ್ನ ನಾವು ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ? ನಥಿಂಗ್ ಬಟ್ ಚೇಂಜ್ ಇನ್ ದ ವೆಲಾಸಿಟಿನ. ಚೇಂಜ್ ಇನ್ ದ ವೆಲಾಸಿಟಿ ಅಂದ್ರೆ V ಮೈನಸ್ V0. AN ಅಂದ್ರೆ ನಥಿಂಗ್ ಬಟ್ AN ಅಂದ್ರೂ ಒಂದೇ, OM ಅಂದ್ರೂ ಒಂದೇನಾ? ಅಲ್ಲಿಗೆ ಇದನ್ನು ನಾವೇನಂತ ಬರಿಬೋದು? T ಅಂತ ಬರ್ಕೋಬೋದಾ? ಗ್ರಾಫ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಗ್ರಾಫ್ ಅನ್ನ ಬರೆದ್ರೆ ಅರ್ಧ ಡಿರೈವೇಶನ್ ಕಂಪ್ಲೀಟ್ ಆದ ಹಾಗೆ. ಓಕೆನಾ? AN ಇಸ್ ನಥಿಂಗ್ ಬಟ್ T ನಾ? ಯಾಕೆ? ಇವೆರಡು ಸೇಮ್, ಇವೆರಡು ಪ್ಯಾರಲಲ್ ಆಗಿದೆ, ಈಕ್ವಲ್ ಆಗಿದೆ, ರೈಟ್? ಹಂಗಾದ್ರೆ ಈ ಈಕ್ವೇಶನ್ ಅನ್ನ ಸಿಂಪ್ಲಿಫೈ ಮಾಡಿದ್ರೆ ಟಿ ನ ಈ ಕಡೆ ತಗೊಬರ್ತೀನಿ. AT ಆಗುತ್ತಾ? AT ಈಸ್ ಈಕ್ವಲ್ ಟು V ಮೈನಸ್ V0. ಅಲ್ಲಿಗೆ ಮೈನಸ್ V0 ಈ ಕಡೆ ಅಂದ್ರೆ ಪ್ಲಸ್ ಆಗುತ್ತಾ? V ಈಸ್ ಈಕ್ವಲ್ ಟು V0 ಪ್ಲಸ್ AT. ದಿಸ್ ಈಸ್ ದ ಫಸ್ಟ್ ಕೈನಮ್ಯಾಟಿಕ್ ಈಕ್ವೇಶನ್. ಲೆಟ್ ವಿ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಅರ್ಥ ಆಗ್ತಾ ಇದೆಯಾ? ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ತಗೊಂಡಿದ್ದೀನಿ. ಆ ರೈಟ್ ಆಂಗಲ್ ಟ್ರಯಾಂಗಲ್ಗೆ ವಿ ಆರ್ ಅಪ್ಲೈಯಿಂಗ್ ದ ಸ್ಲೋಪ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದ್ರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟ್. ಇಲ್ಲಿ ಈ ಟ್ರಯಾಂಗಲ್ ಅಲ್ಲಿ ಆಪೋಸಿಟ್ ಅಂದ್ರೆ ಏನು? BN. ಅಡ್ಜಸೆಂಟ್ ಅಂದ್ರೆ ಏನು? AN. BN ಬೈ AN ಅಂತ ಬರ್ಕೊಂಡಿದ್ದೀನಿ. ಗ್ರಾಫ್ ಅಲ್ಲಿ ಯಾವ ತರ ಬರ್ಕೋತಾ ಇದೀವಿ ನೋಡಿ. ಇದನ್ನ V0 ಅಂತ ಯಾಕೆ ಬರ್ಕೋತಾ ಇದೀನಿ ಅಂದ್ರೆ ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್. ಇದನ್ನ V ಅಂತ ಯಾಕೆ ಬರೀತಾ ಇದೀನಿ ಅಂದ್ರೆ ದಿಸ್ ಇಸ್ ದ ಫೈನಲ್ ಪೊಸಿಷನ್. ದಟ್ ಇಸ್ ವೈ ಇಟ್ ಇಸ್ ಸೋ ಕಾಲ್ಡ್ ಫೈನಲ್ ವೆಲಾಸಿಟಿ. V0 ಅಂದ್ರೆ ಇನಿಷಿಯಲ್ ವೆಲಾಸಿಟಿ, V ಅಂದ್ರೆ ಫೈನಲ್ ವೆಲಾಸಿಟಿ. ಅಲ್ಲಿಗೆ ನಮಗೆ ಚೇಂಜ್ ಆಗಿರೋದು ಬೇಕು. ಚೇಂಜ್ ಅಂದ್ರೆ ಏನ್ ಮಾಡಬೇಕು? ಫೈನಲ್ ಅಲ್ಲಿ ಇನಿಷಿಯಲ್ ಅನ್ನ ಕಳೆದು ಹಾಕಬೇಕು. ಫೈನಲ್ ಅಲ್ಲಿ ಇನಿಷಿಯಲ್ ಅನ್ನ ಕಳೆದು ಹಾಕಿದೀನಿ. ಎಲ್ಲಿಂದ ಎಲ್ಲಿಗೆ ಬರ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್. B ಇಂದ N ಗೆ, B ಇಂದ M ಗೆ, ವಾಟ್ ಇಟ್? A ಇಂದ O ಗೆ, ನಥಿಂಗ್ ಬಟ್ ಇನಿಷಿಯಲ್. ಇದು T ಆದ್ಮೇಲೆ ಇದು T ಆಗಿರಬೇಕು, ರೈಟ್? ವಿ ಗಾಟ್ ಎ ಫಸ್ಟ್ ಈಕ್ವೇಶನ್. ಅದೇ ತರ ಏನ್ ಮಾಡೋಣ? ವಿ ವಿಲ್ ಡಿರೈವ್ ದ ಸೆಕೆಂಡ್ ಈಕ್ವೇಶನ್. ಯಾವ ತರ? ಎರಡನೇ ಕನ್ಕ್ಲೂಷನ್ ಇದೆ ನಮ್ಮ ಹತ್ರ. ಏನು? ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದ್ರೆ ನಮ್ಗೆ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಏನಂತ ಹೇಳಿದೆ ನಾವು? ಏರಿಯಾ ಅಂಡರ್ ದಿ ಕರ್ವ್. ಕರ್ವ್ ಕೆಳಗಡೆ ಇರೋ ಅಂತ ಏರಿಯಾನ ಮೆಷರ್ ಮಾಡಬೇಕು. ಹಂಗಾದ್ರೆ ಈ ಕರ್ವ್ ಕೆಳಗಡೆ ಎರಡು ಪೋರ್ಷನ್ ಇದೆ. ಒಂದು ಟ್ರಯಾಂಗಲ್ ಇದೆ, ಇನ್ನೊಂದು ರೆಕ್ಟ್ಯಾಂಗಲ್ ಇದೆ. ಗಾಟ್ ಇಟ್? ಓಕೆ, ಏರಿಯಾ ಅಂಡರ್ ದಿ ಕರ್ವ್ ನಾವು ಎರಡು ಭಾಗ ಡಿವೈಡ್ ಮಾಡೋದಾದ್ರೆ ವಿ ಕ್ಯಾನ್ ರೈಟ್ ಆಸ್ ಯಾವ ತರ ಬರೀಬಹುದು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಬರ್ಕೋಬೋದಾ? ಇಲ್ಲಿ ರೆಕ್ಟ್ಯಾಂಗಲ್ ಅಂದ್ರೆ ಯಾವುದು? OANM. OANM ನ ರೆಕ್ಟ್ಯಾಂಗಲ್. ಅದೇ ಅಗೈನ್ ಟ್ರಯಾಂಗಲ್ ಅಂದ್ರೆ ABN ಅಂತ ಬರ್ಕೋಬೋದಾ? ABN. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದ್ರೆ ಫಾರ್ಮುಲಾ ಏನು? ಲೆಂತ್ ಇಂಟು ಬ್ರೆಡ್ತ್. ಅಗೈನ್ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬರ್ಕೊಳ್ಳೋದಾದ್ರೆ ಇಲ್ಲಿ ಲೆಂತ್ ಅಂದ್ರೆ ಟೀನಾ? ಸರಿ, ಯಾವ್ದನ್ನಾರು ತಗೊಳ್ಳಿ, ಇದನ್ನೇ ಲೆಂತ್ ತಗೊಳ್ಳಿ, ಇದನ್ನೇ ಬ್ರೆಡ್ ತಾರು ತಗೊಳ್ಳಿ. ಏನಂತ ಬರ್ಕೊಳ್ಳೋದಾದ್ರೆ ಲೆಂತ್ ಇಂಟು ಬ್ರೆಡ್ ಅಂದ್ರೆ ಪ್ರಾಡಕ್ಟ್ ಆಫ್ ಸೈಡ್ಸ್. V0 ಇಂಟು T ನ V0 T ಅಂತ ಬರ್ಕೋಬೋದಾ? ಪ್ಲಸ್ ಹಾಫ್ ಇಂಟು ಇದನ್ನೇ ಲೆಂತ್ ಅಂತ ತಗೋತಾನೆ, ಇದನ್ನೇ T. X ಇಂಟು Y ಅಂದ್ರೂ ಒಂದೇ ಅಥವಾ Y ಇಂಟು X ಅಂದ್ರೂ ಒಂದೇ, ಎರಡು ಒಂದೇ ಮೀನಿಂಗ್ ಕೊಡ್ತವೆ. ಓಕೆನಾ? V0 T ಅಂದ್ರೂ ಒಂದೇ, T V0 ಅಂದ್ರೂ ಒಂದೇ. ಇಲ್ಲಿ ಬೇಸ್ ಅಂದ್ರೆ AN. ಬೇಸ್ AN ಇಸ್ ನಥಿಂಗ್ ಬಟ್ T ಇದೆಯಾ ಅಲ್ಲಿ ಇಂಟು ಹೈಟ್ ಎಷ್ಟಿದೆ ನೋಡಿ? ಹೈಟ್ ಇಸ್ ನಥಿಂಗ್ ಬಟ್ BN. BN ಅನ್ನ ಯಾವ ತರ ಬರ್ಕೋತಾ ಇದೀವಿ? V ಮೈನಸ್ V0 ಅಂತ ಬರ್ಕೋತಾ ಇದೀವಿ. ಅಲ್ಲಿಗೆ V0 T ಪ್ಲಸ್ ಹಾಫ್ ಇಂಟು T ಇಂಟು ಇಲ್ಲಿ V ಮೈನಸ್ V0 ಇಸ್ ಈಕ್ವಲ್ ಟು ಏನ್ ಬಂದಿದೆ? ಸಿನ್ಸ್ V ಮೈನಸ್ V0 ಇಸ್ ಈಕ್ವಲ್ ಟು AT. ಹಂಗಾರೆ AT ನ ಸಬ್ಸ್ಟಿಟ್ಯೂಟ್ ಮಾಡೋದಾದ್ರೆ T ಇಂಟು T ಏನಾಗುತ್ತೆ? T ಸ್ಕ್ವೇರ್ ಆಗುತ್ತೆ. V0 T
ಪ್ಲಸ್ ಆಫ್ ಎ ಟಿ ಇಂಟು ಟಿ ಸ್ಕ್ವೇರ್. ಅಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ಗೆ ಈಕ್ವೇಶನ್ ಸಿಕ್ತು. ಅಲ್ಲಿಗೆ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಅನ್ನೋ ಒಂದು ರಿಲೇಷನ್ ಸಿಕ್ತು. ಬಟ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಡಿಸ್ಪ್ಲೇಸ್ಮೆಂಟ್ ಬೇಕು ಅಂದ್ರೆ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಮೆಜರ್ ದ ಏರಿಯಾ ಅಂಡರ್ ದಿ ಕರ್ವ್. ಗಾಟ್ ಇಟ್? ಏರಿಯಾ ಅಂಡರ್ ದಿ ಕರ್ವ್ ಮೆಷರ್ ಮಾಡಬೇಕು. ಏರಿಯಾ ಅಂಡರ್ ದಿ ಕರ್ವ್ ಏನಾಗಿದೆ, ಇಲ್ಲಿ ಎರಡು ಭಾಗ ಇದೆ, ಒಂದು ಟ್ರಯಾಂಗಲ್ ಇನ್ನೊಂದು ರೆಕ್ಟ್ಯಾಂಗಲ್. ಅಲ್ಲಿಗೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಬರೆಯೋದಾದ್ರೆ, ರೆಕ್ಟ್ಯಾಂಗಲ್ಗೆ ಏರಿಯಾನ ಮೆಷರ್ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ತೀವಿ? ಲೆಂತ್ ಇಂಟು ಬ್ರೆಡ್ತ್ ಅಂತ ಮಾಡ್ಕೋತೀವಿ. ಅದೇ ಟ್ರಯಾಂಗಲ್ಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಮಾಡ್ಕೋತೀವಿ. ಲೆಂತು ಬ್ರೆಡ್ತು ಯಾವ್ದಾದ್ರು ಎರಡು ಸೈಡ್ನ ಪ್ರಾಡಕ್ಟ್ ವಿ ನಾಟ್ ಟಿ ಪ್ಲಸ್ ಹಾಫ್ ಇಂಟು ಇಲ್ಲಿ ಬೇಸ್ ಅಂದರೆ ಟೀನಾ, ಹೈಟ್ ಅಂದರೆ ನಥಿಂಗ್ ಬಟ್ ಬಿ ಎನ್ ಇಸ್ ಈಕ್ವಲ್ ಟು ಏನಂತ ಅನ್ಕೊಂಡಿದ್ದೀವಿ? ವಿ ಮೈನಸ್ ವಿ ನಾಟ್ ಅಂತ ಅನ್ಕೊಂಡಿದ್ದೀವಿ. ದೇರ್ ಫೋರ್ ವಿ ಗಾಟ್ ಎ ಈಕ್ವೇಶನ್ ವಿ ಮೈನಸ್ ವಿ ನಾಟ್. ಅಲ್ಲಿಗೆ ವಿ ಮೈನಸ್ ವಿ ನಾಟ್ ಇಸ್ ಈಕ್ವಲ್ ಟು ಈಕ್ವೇಶನ್ 1 ಡಿರೈವ್ ಮಾಡ್ಬೇಕಾದ್ರೆ ವಿ ಗಾಟ್ ದಟ್ ಟಿ ಅಂತ ಬಂದಿದೆ. ಅಥವಾ ಇನ್ನೊಂದು ರೀತಿನೂ ಬರೀಬಹುದು. ವಾಟ್ ಯು ಮೀನ್ ಬೈ ಆಕ್ಸಲರೇಷನ್? ಚೇಂಜ್ ಇನ್ ದ ವೆಲಾಸಿಟಿ ಬೈ ಟೈಮ್ ಅಲ್ವಾ? ಅಲ್ಲಿಗೆ ಎ ಇಸ್ ಈಕ್ವಲ್ ಟು ಚೇಂಜ್ ಇನ್ ದ ವೆಲಾಸಿಟಿ ಅಂದರೆ ಫೈನಲ್ ಮೈನಸ್ ಇನಿಷಿಯಲ್ ಬೈ ಟೈಮ್ ಅಲ್ವಾ? ಈಗ ಈ ಇಕ್ವೇಶನ್ ಸಿಕ್ತು. ಅಲ್ಲಿಗೆ ಟಿನ ಈ ಕಡೆ ಕಳ್ಸೋದಾದ್ರೆ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಆಯ್ತಾ? ಇದೇ ಈಕ್ವೇಶನ್ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ರೈಟ್? ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಬೇಕಾದ ಸೆಕೆಂಡ್ ಕೈನಮ್ಯಾಟಿಕ್ ಈಕ್ವೇಶನ್. ಅಲ್ಲಿಗೆ ಫಸ್ಟ್ ಒನ್ ಈಕ್ವೇಶನ್ ಆಯಿತು, ಸೆಕೆಂಡ್ ಒನ್ ಈಕ್ವೇಶನ್ ಆಯಿತು. ವಿ ವಿಲ್ ಸ್ಟೆಪ್ ಇನ್ ಟು ದ ನೆಕ್ಸ್ಟ್ ಈಕ್ವೇಶನ್ ದಟ್ ಈಸ್ ಸೋ ಕಾಲ್ಡ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. ಓಕೆನಾ? ಇನ್ನು ನೆಕ್ಸ್ಟ್ ಈಕ್ವೇಶನ್ಗೆ ಬರೋದಾದ್ರೆ ವಿ ಗಾಟ್ ಎ ಫಸ್ಟ್ ಈಕ್ವೇಶನ್ ಏನು ಬಂದಿದೆ? ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಅನ್ನೋ ಒಂದು ಈಕ್ವೇಶನ್ ಬಂದಿದೆ. ಈ ಈಕ್ವೇಶನ್ ಅನ್ನು ತಗೊಂಡು ಏನು ಮಾಡ್ತೀವಿ? ವಿ ವಿಲ್ ಡಿಫೈನ್ ದ ಈಕ್ವೇಶನ್ ವಿಚ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೈಮ್. ಅಂದರೆ ಟೈಮ್ ಫ್ಯಾಕ್ಟರ್ನ ಹೋಗಿಸ್ಬೇಕು ನಾವೀಗ. ಫಸ್ಟ್ ಎರಡು ಈಕ್ವೇಶನ್ ಯಾವ್ಯಾವುದು? ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಆ್ಯಂಡ್ ಇನ್ನೊಂದು ಈಕ್ವೇಶನ್ ಯಾವುದು? ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಈ ಎರಡೂ ಈಕ್ವೇಶನ್ಸ್ಗಳು ಟೈಮ್ ಡಿಪೆಂಡೆಂಟ್ ಈಕ್ವೇಶನ್ಸ್ಗಳು. ಅಂದರೆ ಅಲ್ಲಿ ಟೈಮ್ ಫ್ಯಾಕ್ಟರ್ ಇದೆ. ಆ ಈಕ್ವೇಶನ್ನು ಟೈಮ್ ಮೇಲೆ ಡಿಪೆಂಡ್ ಆಗಿದೆ. ಟೈಮ್ ಚೇಂಜ್ ಆಗ್ತಾ ಇದೆ ಅಂದರೆ ಆ ಈಕ್ವೇಶನ್ನು ಬದಲಾಗ್ತಾ ಹೋಗುತ್ತೆ, ವ್ಯಾಲ್ಯೂಸ್ಗಳು ಬದಲಾಗ್ತಾ ಹೋಗ್ತವೆ. ಈಗೇನು ಮಾಡಿದ? ವಿ ವಿಲ್ ಡಿರೈವ್ ದ ಅನದರ್ ಈಕ್ವೇಶನ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಟೈಮ್. ಟೈಮ್ ಮೇಲೆ ಡಿಪೆಂಡ್ ಆಗಿರಬಾರ್ದು ಅದು. ಅದಕ್ಕೇನು ಮಾಡ್ತೀನಿ? ಎರಡೂ ಸೈಡು ಸ್ಕ್ವೇರ್ ಮಾಡ್ಕೊತೀನಿ. ಅಲ್ಲಿಗೆ ವಿ ಸ್ಕ್ವೇರ್ ಇದು ಯಾವ ಫಾರ್ಮಲ್ ಇದೆ? ವಿ ನಾಟ್ ಪ್ಲಸ್ ಎ ಟಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋದಾದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಆಯ್ತಾ? ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ ಅಬ್ರಿವೇಷನ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅಲ್ಲಿಗೆ ಎ ಜಾಗದಲ್ಲಿ ಏನೈತಿ? ಇಲ್ಲಿ ವಿ ನಾಟ್ ಇದೆ, ಅಲ್ಲಿಗೆ ವಿ ನಾಟ್ ಸ್ಕ್ವೇರ್ ಪ್ಲಸ್ ಬಿ ಜಾಗದಲ್ಲಿ ಏನೈತೆ? ಎ ಟಿ. ಎ ಅಂದರೆ ಆಕ್ಸಲರೇಷನ್, ಟಿ ಅಂದರೆ ಟೈಮು. ಬಿ ಸ್ಕ್ವೇರ್ ಪ್ಲಸ್ 2a ಇಂಟು ಬಿ ಅಂದರೆ ಎ ಟಿ ಅಂತ ಬರೀಬೋದಾ? ಗಾಟ್ ಇಟ್? ಅಲ್ಲಿಗೆ ಇವೆರಡನ್ನು ಈಕ್ವೇಶನ್ ಡಿರೈವ್ ಮಾಡೋದಾದ್ರೆ ಪ್ಲಸ್ ಎ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಎಕ್ಸ್ ಇಂಟು ವೈ ಹೋಲ್ ಸ್ಕ್ವೇರ್ ಅನ್ನು ಯಾವ ಥರ ಬರೀಬೋದು? ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಅಂತ ಬರೀಬೋದಾ? ಅದೇ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ನ ಅಷ್ಟೇ. ಪ್ಲಸ್ 2v ನಾಟ್ ಎ ಟಿ. ಹಂಗಾರೆ ಇಲ್ಲೇನು ಮಾಡೋಣ? ವಿ ವಿಲ್ ಟೇಕ್ ದ ಟೈಮ್ ಆಸ್ ಎ ಕಾಮನ್ ಫಂಕ್ಷನ್. ಫೈನ್. ಈಗ ನಮ್ಮ ಹತ್ರ ಒಂದು ಈಕ್ವೇಶನ್ ಇದೆ. ಏನು ಈಕ್ವೇಶನ್ ಇದೆ? ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಅನ್ನೋ ಒಂದು ಫಾರ್ಮಲ್ ಇದೆ. ಈಗ ಏನು ಮಾಡೋಣ? ಈ ಈಕ್ವೇಶನ್ಗೆ ಈ ಎ ಸ್ಕ್ವೇರ್ ಟಿ ಸ್ಕ್ವೇರ್ಗೆ ಎ ಸ್ಕ್ವೇರ್ ಟಿ ಸ್ಕ್ವೇರ್ ಅನ್ನೋ ಫಂಕ್ಷನ್ಗೆ 2ನ ಮಲ್ಟಿಪ್ಲೈ ಮಾಡೋಣ, 2ನ ಡಿವೈಡ್ ಮಾಡೋಣ. ಈಕ್ವೇಶನ್ ಏನು ವೇರಿ ಆಗಲ್ಲ ಅಲ್ವಾ? ಯಾವ ಈಕ್ವೇಶನ್ಸ್ಗಾದ್ರೂ, ಯಾವ ಟರ್ಮ್ ಆಫ್ ಈಕ್ವೇಶನ್ಸ್ಗಾದ್ರೂ ನೀವು ಮಲ್ಟಿಪ್ಲೈ ಮಾಡಿ ಅದೇ ಟರ್ಮನ್ನ ಡಿವೈಡ್ ಮಾಡಿದ್ರೆ ದ ಈಕ್ವೇಶನ್ ವಿಲ್ ನಾಟ್ ವೇರಿ. ಪ್ಲಸ್ 2v ನಾಟ್ ಎ ಟಿ. ಯಾಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದೆ ಅಂದರೆ ನನಗೆ ಇಲ್ಲಿ 2 ಅನ್ನೋ ಒಂದು ಫ್ಯಾಕ್ಟರನ್ನು, ಸ್ಕ್ವೇರ್ ಇದು ಸ್ಕ್ವೇರ್, ಈ 2 ಅನ್ನೋ ಫ್ಯಾಕ್ಟರನ್ನು ಕಾಮನ್ ತೆಗಿಬೇಕು. 2 ಅನ್ನೋ ಫ್ಯಾಕ್ಟರನ್ನು ಕಾಮನ್ ತೆಗಿಬೇಕು ಅಂದರೆ ಇಲ್ಲಿ 2 ಇಲ್ಲ, ಅದಕ್ಕೆ ಏನು ಮಾಡ್ಕೊತಾ ಇದೀನಿ? ಮಲ್ಟಿಪ್ಲೈ ಮಾಡ್ತಾ ಇದೀನಿ, ಡಿವೈಡ್ ಮಾಡ್ಕೊತಾ ಇದೀನಿ. ವಿ ವಿಲ್ ಟೇಕ್ 2a ಆಸ್ ಎ ಕಾಮನ್ ಫ್ಯಾಕ್ಟರ್. 1 2 ಆಯಿತು, 1a ಆಯಿತು. ಬಟ್ ಇನ್ನೊಂದು a ಉಳಿತಾ? ಹಾಫ್ ಇದೆ. ಓಕೆನಾ? ಇಲ್ಲಿ ಹಾಫ್ ಇದೆ, ಒಂದು ಎ ಹೋಗಿದೆ, ಇನ್ನೊಂದು ಎ ಉಳಿದಿದೆ. ಟಿ ಸ್ಕ್ವೇರ್ ಅದೇ ಥರನೇ ಇದೆ. ಈ ನ್ಯೂಮರೇಟ್ರ್ 2ನ ಹೊರಗಡೆ ತೆಗೆದು ಬಿಟ್ಟಿದ್ದೀನಿ ನಾನು. ಪ್ಲಸ್ 2 ಹೋಯ್ತು, ಎ ಹೋಯ್ತು, ಅಲ್ಲಿಗೆ ಉಳಿದಿದ್ದೇನು? ವಿ ನಾಟ್ ಟಿ. ಅಲ್ಲಿಗೆ ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ನ ನಾವು ಯಾವ ಥರ ಬರೀಬೋದು? ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ನ ವಿ ಕ್ಯಾನ್ ರೈಟ್ ಎಕ್ಸ್. ಅಲ್ಲಿಗೆ ವಿ ನಾಟ್ ಸ್ಕ್ವೇರ್ ಪ್ಲಸ್ 2a ಎಕ್ಸ್. ಸಿನ್ಸ್ ಯಾಕೆ? ಎಕ್ಸ್ ಇಸ್ ಈಕ್ವಲ್ ಟು ಏನು ಗೊತ್ತು ನಮಗೆ? ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. Got it? This is the expression for the
ಫೈನಲ್ ವೆಲಾಸಿಟಿ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಟೈಮ್ ಫ್ಯಾಕ್ಟರ್. ಅಲ್ಲಿಗೆ ಇಲ್ಲಿ ಈ ಈಕ್ವೇಶನ್ ಅಬ್ಸರ್ವ್ ಮಾಡಿ, ದೇರ್ ಇಸ್ ನೋ ಟೈಮ್ ಫ್ಯಾಕ್ಟರ್. ಟಿ ಅನ್ನೋ ಒಂದು ಫ್ಯಾಕ್ಟರೇ ಇರಲ್ಲ ಅಲ್ಲಿ, ಟಿ ಅನ್ನೋ ಒಂದು ಟರ್ಮೇ ಇರಲ್ಲ ಅಲ್ಲಿ. ಓಕೆನಾ? ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ಹ್ಯಾವ್ ಟೇಕನ್ ದ ಈಕ್ವೇಶನ್ ನಂಬರ್ 1. ಗಾಟ್ ಇಟ್? ಈಕ್ವೇಶನ್ 1 ನಂಬರ್ನ ಏನು ಮಾಡ್ತೀನಿ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಎರಡೂ ಸೈಡುವೆ ಸ್ಕ್ವೇರ್ ಮಾಡ್ತೀನಿ. ಸ್ಕ್ವೇರ್ ಮಾಡಿದಾಗ ಏನಾಯಿತು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಿಗೆ ಬಂತಿದ್ದು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮಿಗೆ ಬಂತು. ಬಿ ಸ್ಕ್ವೇರಲ್ಲಿ ಎ ಟಿ ಹೋಲ್ ಸ್ಕ್ವೇರ್ ಇದೆ, ಅದನ್ನು ಸ್ಪ್ಲಿಟ್ ಮಾಡಿ ಬರ್ಕೋತೀನಿ. ಎ ಟಿ ಹೋಲ್ ಸ್ಕ್ವೇರ್ ಅಂದ್ರೆ ಒಂದೇ, ಎ ಸ್ಕ್ವೇರ್ ಟಿ ಸ್ಕ್ವೇರ್ ಅಂದ್ರೂ ಒಂದೇ. ಈಗ ನಾನೇನು ಮಾಡಬೇಕು? 2a ಕಾಮನ್ ತೆಗಿಬೇಕು. 2a ಯಾಕೆ ಕಾಮನ್ ತೆಗಿಬೇಕು? ಈ ಫಾರ್ಮಿಗೆ ತರಬೇಕು ನಾನು. ವಿ ನಾಟ್ ಟಿ ಪ್ಲಸ್ ಹಾಫ್ ಐ ಟಿ ಸ್ಕ್ವೇರ್ ಫಾರ್ಮಿಗೆ ತರಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ದ 2a ಆಸ್ ಎ ಕಾಮನ್ ಫ್ಯಾಕ್ಟರ್. ಆದ್ದರಿಂದ ಇಲ್ಲಿ ಈ ಎ ಸ್ಕ್ವೇರ್ ಟಿ ಸ್ಕ್ವೇರ್ ಅನ್ನೋ ಫ್ಯಾಕ್ಟರಲ್ಲಿ 2 ಇಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀನಿ? ವಿ ವಿಲ್ ಮಲ್ಟಿಪ್ಲೈ ಆಸ್ ವೆಲ್ ಆಸ್ ಡಿವೈಡ್ 2 ಫಾರ್ ದ ಟರ್ಮ್. ಅಲ್ಲಿಗೆ 2ನ ಮಲ್ಟಿಪ್ಲೈ ಮಾಡಿದೆ, ಡಿವೈಡ್ ಮಾಡಿದೆ. ವಿ ವಿಲ್ ಟೇಕ್ ದ 2a ಆಸ್ ಎ ಕಾಮನ್. 1 2 ಹೋಯ್ತು, 1a ಹೋಯ್ತು. ದ ರಿಮೈನಿಂಗ್ ಈಸ್ ಹಾಫ್ ಎ ಟಿ ಸ್ಕ್ವೇರ್. ಹಾಫ್ ಡಿನಾಮಿನೇಟರ್ 2 ಇದೆ, ಅದನ್ನು ಹಾಫ್ ಅಂತ ಬರ್ಕೋತೀನಿ. 1a ಹೋಗಿದೆ, ಇನ್ನೊಂದು ಎನ ಅದೇ ಥರ ಬರ್ಕೋತೀನಿ. ಟಿ ಸ್ಕ್ವೇರ್ ಅದೇ ಥರ ಬರ್ಕೋತೀನಿ. ಪ್ಲಸ್ 2 ಹೋಯ್ತು, ಎ ಹೋಯ್ತು. ದ ರಿಮೈನಿಂಗ್ ಟರ್ಮ್ ಈಸ್ ವಿ ಅಂಡ್ ಟಿ. ವಿ ನಾಟ್ ಅಂಡ್ ಟಿ ಬರ್ಕೋತೀನಿ. ಅಲ್ಲಿಗೆ ವಿ ನಾಟ್ ಟಿ ಪ್ಲಸ್ ಹಾಫ್ ಐ ಟಿ ಸ್ಕ್ವೇರ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್. ಅಲ್ಲಿಗೆ ವಿ ಗಾಟ್ ಎ ಫೈನಲ್ ಈಕ್ವೇಶನ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಟೈಮ್, ದಟ್ ಈಸ್ ನಥಿಂಗ್ ಬಟ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax. ಈ ಈಕ್ವೇಶನ್ಸ್, ಈ ಥರ್ಡ್ ಈಕ್ವೇಶನ್ ಅನ್ನು ನಥಿಂಗ್ ಬಟ್ ವಿ ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2a ಈಕ್ವೇಶನ್ ಡಿವೈಡ್ ಮಾಡಬೇಕು, ಡಿರೈವ್ ಮಾಡಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಡಿರೈವ್ ದ ಫಸ್ಟ್ ಈಕ್ವೇಶನ್. ಯಾಕೆ? ವಿ ಹ್ಯಾವ್ ಯೂಸ್ಡ್ ದ ಫಸ್ಟ್ ಈಕ್ವೇಶನ್. ಡೈರೆಕ್ಟಾಗಿ ಬರ್ಕೊಳ್ಳೋದಕ್ಕಾಗಲ್ಲ, ವಿ ನೋ ದಟ್ ಅಂತ ಬರೆಯೋಕ್ಕಾಗಲ್ಲ ನಾವಿಲ್ಲಿ, ಹಂಗೆ ಬರಿಬಾರ್ದು. ಓಕೆನಾ? ಫಸ್ಟು ಗ್ರಾಫ್ ಬರೆದು ಫಸ್ಟ್ ಈಕ್ವೇಶನ್ಸ್ನ, ಈ ಗ್ರಾಫ್ ಬರೆದು ಫಸ್ಟ್ ಈಕ್ವೇಶನ್ಸ್ನ ಯಾವ ಥರ ಡಿರೈವ್ ಮಾಡಿದ್ವೋ, ಎ ಈಸ್ ಈಕ್ವಲ್ ಟು ಸ್ಲೋಪ್ ಅಂತ ತೊಗೊಂಡು ಡಿರೈವ್ ಮಾಡಾದ್ಮೇಲೆ ಸ್ಕ್ವೇರ್ ಮಾಡ್ಕೊಳ್ತಾ ಬರಬೇಕು. ಗಾಟ್ ಇಟ್? ಅರ್ಥ ಆಯ್ತಾ? ಫೈನ್. These are the 3 equations which explains the motion of a body in a kinematics, right? That is why they are so called kinematic equations ಅಂತನೂ ಕರೀತಾರೆ ಅದನ್ನು, right?